ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮನೋಜ್ ಚಂದ್ರಪ್ಪ, ಕಾಂಗ್ರೆಸ್ ಮುಖಂಡರು, ಹೊಂಬೇಗೌಡನಗರ, ಬೆಂಗಳೂರು. ಗುರುಪೀಠದ ಭಕ್ತರು ಶರಣಯ್ಯ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ ಅವರೇ ನಮಸ್ತೆ. ಬಹಳ ಭಾರದ ಮನಸ್ಸಿನಲ್ಲಿ ನೀವೆಲ್ಲರೂ ಇರ್ತೀರಿ, ಬಟ್ ಅನಿವಾರ್ಯ ಮಾತನಾಡಿಸ್ಲೇಬೇಕಾಗಿದೆ. ನೆನ್ನೆ ತನಕನೂ ಚೆನ್ನಾಗೇ ಇದ್ರು ಗುರುಗಳು ಅಂತ ಕೇಳ್ಪಟ್ಟಿದ್ವಿ ನಾವು. ತುಂಬಾ ಲವಲವಿಕೆಯಿಂದ ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ರು ಅಂತ. ಇದ್ದಕ್ಕಿದ್ದಂಗೆ ಏನಾಯ್ತು? ನಿಜ ಮೇಡಮ್, ಈ ತರ ನಮ್ಗೆ ಸ್ವಾಮೀಜಿನ ಕಳ್ಕೊಂಡು ಭಾರಿ ನೋವಾಗಿದೆ. ಕಳೆದ 3 ದಿನಗಳ ಕಾಲ ನಿರಂತರ ಅವರ ಓಡಾಟ, ವಿಭಿನ್ನ ವಿಶೇಷ ಕಾರ್ಯಕ್ರಮ ಕೂಡದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಮೇಡಮ್. ಆದ್ರೆ ಈ ರಾತ್ರಿ ಎಲ್ಲ ಶಿವಭಜನೆ ಕೂಡ ನೆರವೇರಿಸಿದ್ರು ಅವರು ಪೀಠದಲ್ಲಿ. ಮಧ್ಯರಾತ್ರಿಯಲ್ಲಿ BP ಲೋ ಆಗಿದೆ ಅಂತ ಹೇಳಿ ಸ್ವಲ್ಪ ಅಸ್ತವ್ಯಸ್ತ ಆದಂತೂ ಕಂಡು ಬಂತು ಮೇಡಮ್. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅವರು ಲಿಂಗಸೂರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸ್ಬೇಕಂತ ಹೇಳಿ ನಾವೆಲ್ಲ ಆಸ್ಪತ್ರೆ ತಗೊಂಡು. ಶರಣಯ್ಯವರ ನೀವು ಗುರುಗಳ ಜೊತೆಯಲ್ಲೇ ಇದ್ರಿ ಹಾಗಾದ್ರೆ ನಿನ್ನೆ ಎಲ್ಲ? ಹೌದು ಮೇಡಮ್, ನಿನ್ನೆ ಅವ್ರ ಜೊತೆಲೆ ಕಾರ್ಯಕ್ರಮ ಜೊತೆಲೇ ಇದೀವಿ ಮೇಡಮ್. ಅವ್ರ ಜೊತೆಲೆ 3 ದಿನಗಳ ಕಾಲ ನಿರಂತರ ಅವ್ರ ಸ್ವಾಮೀಜಿಗಳ ಜೊತೆನೆ ನಾವು ಮಠದ ಶಿವ ಭಕ್ತರಾಗಿ ಸೇವೆ ಸಲ್ತಾ ಇದೀವಿ. ತುಂಬಾ ಒತ್ತಡದಲ್ಲಿ ಏನಾದ್ರು ಇದ್ದಂಗೆ ಕಾಣಿಸ್ತಾ ಇತ್ತಾ ಗುರುಗಳು? ಅದು ಹಾಗೆ ಇದ್ದಿಲ್ಲ ಮೇಡಮ್. ಅವರು ಸಹಜವಾಗಿ ಅವರು ಮುಂಚೆಯಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು. ಈ ಮುಂಚೆ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರೋದ್ರಿಂದ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಸ್ವಾಮೀಜಿಗಳು ಸ್ವಲ್ಪ ಆಸಕ್ತಿ ಇರ್ಲಿಲ್ಲ, ತೋರ್ಲಿಲ್ಲ. ಯಾಕಂದ್ರೆ ಕಾರ್ಯಕ್ರಮದ ಜೊತೆಗೆ ಒಡನಾಟ ಜಾಸ್ತಿ, ಭಕ್ತರ ಜೊತೆಗೆ ಒಡನಾಟ. ಅದಕ್ಕೆ ಈಗ ಕಳೆದ 3 ದಿನದಿಂದಲೂ ನಿರಂತರ ಪ್ರೋಗ್ರಾಮ್ಗಳಿದ್ದಾಗ ಈ ಬ್ಲಡ್ ಪ್ರೆಷರ್ ಅಂತ ಬೇರೆ ಹೇಳ್ತಾ ಇದ್ರಿ, ಪ್ರೆಷರ್ ಇದೆ ಅಂತ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ತಿನ್ನೋದು ಮರ್ತು ಬಿಟ್ಟಿದ್ರಾ? ಈ ತರದ್ ಏನಾದ್ರು ಆಗಿತ್ತಾ? ಸ್ಟ್ರೆಸ್ ಇತ್ತಾ? ಇಲ್ಲ, ಅವರು ನಿರಂತರ ಅವ್ರಿಗೆ ಮಾತ್ರೆಗಳೆಲ್ಲ ಇದ್ದು ಮೇಡಮ್, ಚಿಕಿತ್ಸೆ ಕೂಡ ಇತ್ತು. ಅದರ ಜೊತೆಗೇನೆ 3 ದಿನಗಳ ಕಾಲ ನಿರಂತರ ಓಡಾಟ ಮತ್ತು ಸರಿಯಾದ ಸಮಯಕ್ಕೆ ಪ್ರಸಾದ, ನೀರು ಸೇವನೆ ಅಥವಾ ವ್ಯತ್ಯಾಸ ಆಗಿದೆ ಮೇಡಮ್. ಹಂಗಾಗಿ ಅವರಿಗೆ ಕೊನೆ ಟೈಮಲ್ಲಿ ರಾತ್ರಿ ಅದು ಆರೋಗ್ಯದಲ್ಲಿ ಏರುಪೇರು ಆಗಿಬಿಟ್ಟಿದೆ ಮೇಡಮ್. ಹಾಗಾಗಿ ನಿಜಕ್ಕೂ ಇದು ತಡೆದುಕೊಳ್ಳಕ್ಕಾಗದೇ ಇರೋ ನೋವಿದು ಭಕ್ತರಿಗೆ. ನಿಜ ಮೇಡಮ್, ತುಂಬಾ ಕೋಟ್ಯಾಂತರ ಜನಗಳಿಗೆ ಭಕ್ತರಿಗೆ ಆರಾಧ್ಯ ದೈವವಾಗಿದ್ರು ಮೇಡಮ್ ಅವರು. ನಾಡಿನ ಶೋಷಿತ ಸಮುದಾಯಗಳ ಬಗ್ಗೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡವರು, ಆ ಬಗ್ಗೆ ನಡೆಯುವಂತರು ನೇರ ನಿಷ್ಠುರ ವ್ಯಕ್ತಿತ್ವದ ಸದಾ ಭಕ್ತರ ಏಳಿಗೆನೇ ಅವರು ಬಯಸ್ತಾ ಇದ್ರು. ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸೋದಕ್ಕಿಂತ ಭಕ್ತರ ಕುಟುಂಬದವ್ರ ಬಗ್ಗೆನೇ ಹೆಚ್ಚು ಕೇಳ್ತಾ ಇದ್ರು ಮೇಡಮ್ ಅವರೆಲ್ಲ. ಆ ಗುರುಪೀಠಕ್ಕೆ ಒಂದ್ ರೀತಿ ಕಳಶದಂತಿದ್ರು ಗುರುಗಳು. ನಿಜಕ್ಕೂ ಅನಾಥವಾಗಿದೆ ಆ ಗುರುಪೀಠ ಇವಾಗ. ನಿಜ, ಗುರುಪೀಠ ಅನಾಥವಾಗಿದೆ ಮೇಡಮ್. ಎಷ್ಟೇ ತಮ್ಮ ನೋವುಗಳಿದ್ರು ಹೇಳ್ಕೊಳ್ತಾ ಇರ್ತಿಲ್ಲ. ಆರೋಗ್ಯದ ಭಕ್ತರ ಬಗ್ಗೆನೇ ಚಿಂತನೆ, ಶೋಷಿತ ಸಮುದಾಯಗಳ ಬಗ್ಗೆ, ಕುರುಬ ಸಮುದಾಯದ ಬಗ್ಗೆ ಒಳ್ಳೆ ಸಂಸ್ಕಾರ ಮತ್ತು ಶೈಕ್ಷಣಿಕ ಪ್ರಗತಿಗೆ ಆಗ್ಬೇಕು ಅನ್ನೋದೊಂದು ಕನಸು ಅವ್ರು ಅದೇ ಪ್ರಕಾರ ನಡ್ತಾ ಇದ್ರು ಮೇಡಮ್. ನಿನ್ನೆ ಅನೇಕ PhD ಪದವೀಧರರಿಗೆ ಮನಪೂರ್ವಕವಾಗಿ ತುಂಬ ಹೃದಯದಿಂದ ವೇದಿಕೆಯಲ್ಲೇನೆ ಅವ್ರಿಗೆ ಸನ್ಮಾನ ಮಾಡಿ ಅವರಿಗೆಲ್ಲ ಆಶಯ ನುಡಿಗಳನ್ನ ಹೇಳಿದ್ರು ಮೇಡಮ್ ಅವರು. ಇವತ್ತು ಅವರೇ ಇಲ್ಲ ಅಂತಂದ್ರೆ ಇವತ್ತು ನಮ್ಮೆಲ್ಲ ಕೋಟ್ಯಾಂತರ ಭಕ್ತರು ಅನಾಥರಾಗಿದ್ವಿ ಮೇಡಮ್. ನಿಜವಾಗಿಯೂ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಷ್ಟೊತ್ತು ಮಾತಾಡೋದಕ್ಕೆ. ನೋಡಿ, ನಿನ್ನೆ ತನಕ ಬಹಳ ಅದ್ಭುತವಾಗಿ ಆಕ್ಟಿವ್ ಆಗಿ ಓಡಾಡಿಕೊಂಡು ಕೆಲವೊಂದು ಪ್ರತಿಭೆಗಳಿಗೆ ಪುರಸ್ಕಾರಗಳನ್ನು ಕೊಟ್ಟು ಸ್ಟೇಜ್ ಮೇಲೆ ಮತ್ತೆ ಮಠದ ತುಂಬ ಓಡಾಡ್ಕೊಂಡಿದ್ದಂಥವ್ರು ಇದ್ದಕ್ಕಿದ್ದಂಗೆ ಬೆಳಗ್ಗೆ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಕತೆ ಹೇಳಿ? BP ಬೇರೆ ಇತ್ತು, BP ಲೋ, ಬ್ಲಡ್ ಪ್ರೆಷರು ಸ್ವಲ್ಪ ಲೋ ಇತ್ತು. ಟ್ಯಾಬ್ಲೆಟ್ಸ್ ತೊಗೊಳೋದ್ರಲ್ಲೂ ಹಿಂದೆ ಮುಂದೆ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಮಧ್ಯರಾತ್ರಿ ಎದೆನೋವು ಕಾಣಿಸ್ಕೊಂಡಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು, ಮಾರ್ಗದ ಮಧ್ಯ ಬ್ರಹ್ಮೈಕ್ಯರಾಗಿದ್ದಾರೆ ಅಥವಾ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಹಲವಾರು ಪ್ರಭಾವಿ ರಾಜಕಾರಣಿಗಳ ಜೊತೆಗೆ ಸಂಬಂಧವನ್ನ ಹೊಂದಿದ್ದಂಥವರು ಶ್ರೀಗಳು. ನಿಜಕ್ಕೂ ಗುರುಪೀಠ ಈಗ ಅನಾಥವಾಗಿದೆ. ಕಣ್ಣೀರು ಹಾಕ್ತಾ ಇದ್ದಾರೆ ಭಕ್ತರು. ಬರೀ ನೋವಿನಲ್ಲಿ ಅಯ್ಯೋ ಹಿಂಗಾಯ್ತಲ್ಲ ಅಂತ ಹೇಳಿದ್ದಲ್ಲ, ಕಣ್ಣೀರು ಹಾಕ್ತಾ ಇದ್ದಾರೆ. ಕಳ್ಕೊಂಡಿರುವಂತಹ ದುಃಖ ಅವರ ಮಾತುಗಳಲ್ಲಿ ಚಡಪಡಿಕೆಯಲ್ಲಿ ಕಾಣಿಸ್ತಾ ಇದೆ. ಮುಂದೇನು ಗುರುಗಳಿಲ್ಲದ ಗುರಿ ಕಡೆಗೆ ಸಾಗೋದು ಹೇಗೆ? ಈ ರೀತಿಯ ಪ್ರಶ್ನೆಗಳಲ್ಲಿ ಇಡೀ ಗುರುಮಠ ಇದೆ.